ಬೆಂಗಳೂರು ಪೊಲೀಸರ ಸ್ಟ್ರಿಕ್ಟ್ ಆಕ್ಷನ್ನಿಂದಾಗಿ ಸರಗಳ್ಳತನ ಮಾಡ್ತಿದ್ದ ನಟೋರಿಯಸ್ ಭವಾರಿಯಾ ಗ್ಯಾಂಗ್ನ ಸದ್ದಡಗಿದೆ. ಮೊದಲಿನಂತೆ ಈಗೇನು ಸರಗಳ್ಳತನ ಕೇಸ್ಗಳು ಆಗ್ತಿಲ್ಲ, ಆದ್ರೂ ಅಲ್ಲೊಂದು ಇಲ್ಲೊಂದು ಬೆಳಕಿಗೆ ಬರ್ತಾ ಇದೆ. ಯುವತಿಯ ಸರ ಕಸಿದು ಎಸ್ಕೇಪ್ ಆಗ್ತಿದ್ದವನಿಗೆ ಧರ್ಮದೇಟು ಬಿದ್ದಿರೋ ಸ್ಟೋರಿ ಇಲ್ಲಿದೆ ನೋಡಿ. ಕೆಲಸ ಮುಗಿಸಿ ಬರ್ತಿದ್ದ ಯುವತಿಯ ಸರ ಕದ್ದ ಕಳ್ಳರು ಚೇಸ್ ಮಾಡಿ ಓರ್ವನನ್ನು ಹಿಡಿದ ಜನರಿಂದ ಧರ್ಮದೇಟು. ಅರ್ಧ ಸರ ಸಿಕ್ತು, ಇನ್ನರ್ಧ ಸರ ಕಿತ್ತು ಓಡಿದ ಖದೀಮ. ನಡೆದುಕೊಂಡು ಹೋಗ್ತಿದ್ದ ಯುವತಿಯೊಬ್ಬಳ ಸರ ಕಸಿದು ಎಸ್ಕೇಪ್ ಆಗಲು ಯತ್ನಿಸಿರುವ ಘಟನೆ ಬೆಂಗಳೂರಿನ ಜೆಪಿ ನಗರದ ಡೆಲ್ಮಿಯಾ ಸರ್ಕಲ್ ಬಳಿ ನಡೆದಿದೆ. ವಿಇಟಿ ಕಾಲೇಜು ಕಡೆಯಿಂದ ಇಂದು ಸಂಜೆ 4 ಗಂಟೆ ಸಮಯದಲ್ಲಿ ನಡೆದುಕೊಂಡು ಬರ್ತಿದ್ದ ಯುವತಿಯನ್ನ ಸ್ಕೂಟರ್ನಲ್ಲಿ ಹಿಂಬಾಲಿಸಿಕೊಂಡು ಬಂದ ಇಬ್ಬರು ಸರಗಳ್ಳರು ಏಕಾಏಕಿ ಯುವತಿಯ ಕತ್ತಿಗೆ ಕೈ ಹಾಕಿ ಚೈನ್ ಕಿತ್ತಿದ್ದಾರೆ. ಯುವತಿ ಚೀರಾಟ ಮಾಡಿದ್ರಿಂದ ಸರಗಳ್ಳರಲ್ಲಿ ಒಬ್ಬನನ್ನ ಮಂಜುನಾಥ್ ಅನ್ನೋರು ಬೆನ್ನಟ್ಟಿ ಹಿಡಿದಿದ್ದಾರೆ. ಯುವತಿಯನ್ನ ಹಿಂಬಾಲಿಸಿಕೊಂಡು ಬಂದು ಸರಕಳವು ಮಾಡಿದ ಕೂಡಲೇ ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಓರ್ವ ಸರಗಳ್ಳನನ್ನ ಬೆನ್ನಟ್ಟಿ ಹಿಡಿದಿದ್ದಾರೆ. ಸರಿಯಾಗಿ ಗೂಸ ಕೂಡ ಕೊಟ್ಟಿದ್ದಾರೆ. 10 ಗ್ರಾಂ ತೂಕದ ಚೈನ್ನಲ್ಲಿ ಅರ್ಧ ಚೈನ್ ಕಿತ್ತುಕೊಂಡು ಒಬ್ಬ ಎಸ್ಕೇಪ್ ಆಗಿದ್ದಾನೆ. ಆಫೀಸ್ ಮುಗಿಸ್ಕೊಂಡು ಡೆಲ್ಮಿಯಾ ಸರ್ಕಲ್ ಇಂದ ಪಾರ್ಕ್ ಹತ್ರದಿಂದ ಬರ್ತಾ ಇದ್ದಾಳೆ. ಬರ್ಬೇಕಾದ್ರೆ ಇಬ್ಬರು ಏನ್ ಮಾಡಿದ್ದಾರೆ, ಸರ ಕಿತ್ಬಿಟ್ಟಿದ್ದಾರೆ. ಕಿತ್ಕೊಂಡು ಅರ್ಧ ಕಿತ್ಕೊಂಡು ಓಡೋಗಿದೆ, ಇನ್ನು ಅರ್ಧ ಕೆಳಗಡೆ ಬಿದ್ದೋಗಿದೆ. ಇನ್ನೊಬ್ಬ ಈ ಕಡೆ ಓಡ್ಬೇಕಾದ್ರೆ ಡೆಲ್ಮಿಯಾ ಸರ್ಕಲ್ ಇಂದ ನಾವು ಅಟ್ಟಾಡ್ಸ್ಕೊಂಡೋಗಿ ಅವನ್ನ ಹಿಡಿದಿದ್ದು. ಇವಾಗ ಪೊಲೀಸರೆಲ್ಲ ಬಂದ್ರು, ಅವ್ರಿಗೆಲ್ಲ ನೀಟಾಗೆಲ್ಲ ಒಪ್ಪಿಸಿದ್ರಿ. ಪಾಪ ಹುಡುಗಿ ಒಂದು ಗೋಲ್ಡ್ ನೋಡೋಕ್ ಆಗ್ತಾ ಇಲ್ಲ. ಜೆಪಿ ನಗರ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿದ್ದಾರೆ ಅವರು. ಸದ್ಯ ಈ ಬಗ್ಗೆ ಜೆಪಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸರಗಳ್ಳ ಅಬ್ದುಲ್ನ ವಿಚಾರಣೆ ಮುಂದುವರೆದಿದ್ದು ಮತ್ತೊಬ್ಬನಿಗಾಗಿ ಹುಡುಕಾಟ ಮುಂದುವರೆದಿದೆ. ಚಿನ್ನದ ಸರ, ಮಾಂಗಲ್ಯಗಳನ್ನ ಸಾರ್ವಜನಿಕವಾಗಿ ಕಾಣದಂತೆ ಬಟ್ಟೆಯಿಂದ ರಕ್ಷಣೆ ಮಾಡಿಕೊಳ್ಳಿ. ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ, ಬೆಂಗಳೂರು.